ನಮಸ್ಕಾರ. ನಾಳೆ ದಿನಾಂಕ 11 ಸೆಪ್ಟೆಂಬರ್ 2025ರಂದು ಸಾಗರ ನಗರದಲ್ಲಿ ಈದ್ ಮಿಲಾದ್ ಒಂದು ಪ್ರೊಸೆಷನ್ ನಡೆದಿದೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ ತಮ್ಮ ಜೊತೆ ಶೇರ್ ಮಾಡ್ತೀನಿ. ಒಟ್ಟಾರೆ ಈ ಬಂದೋಬಸ್ತಿಗೆ 1200 ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಜರಿದ್ದಾರೆ. 1250 1250 ಆಫೀಸರ್ಸ್ ಅಂಡ್ ಮೆನ್ ಅವರುಗಳು ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದ್ದಾರೆ. ಅದರಲ್ಲಿ 3 ಜನ SP ದರ್ಜೆ ಅಧಿಕಾರಿಗಳು, 8 ಜನ DYSPಗಳು, 15 ಜನ ಇನ್ಸ್ಪೆಕ್ಟರ್ಸ್, 25 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್, 50 ಜನ ASIಗಳು, HCPC ಮತ್ತೆ ಹೋಮ್ ಗಾರ್ಡ್ಗಳು ಸೇರಿ ಒಟ್ಟು 800 ಜನ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವೇನ್ ಕರಿತೀವಿ 6 KSRP, 3 DR, ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ CRPF ಒಂದು ರೈಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತಕ್ಕಂಥ ಒಂದು ಸ್ಪೆಷಲೈಸ್ಡ್ ಫೋರ್ಸ್, ಅದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ. ಇಷ್ಟು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ನಮ್ಗೆ ಬಂದೋಬಸ್ತ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸಾಗರ ನಗರಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದಾರೆ ಅನ್ನೋದ್ರ ಮೇಲೆ ಕಣ್ಗಾವಲು ಇಡ್ಲಿಕ್ಕೆ 8 ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡಿದೀವಿ. ಆಲ್ಮೋಸ್ಟ್ ನಿನ್ನೆಯಿಂದಲೇ ನಡೀತಾ ಇದೆ. ಇವತ್ತು ರಾತ್ರಿ ಕೂಡ ಬಿಗಿಯಾಗಿ ಸಿಟಿ ಒಳಗಡೆ ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾರೆ ಕಣ್ಗಾವಲು ಇಡ್ಲಿಕ್ಕೆ ಆಗ್ತದೆ. ಅದ್ರ ಜೊತೆಗೆ ನಮ್ಗೆ ಈಗಾಗಲೇ ಸಾಗರ ನಗರದಲ್ಲಿ ಒಂದು 70 CC ಕ್ಯಾಮೆರಾಗಳಿದೆ. ಅದ್ರ ಜೊತೆಗೆ ಒಂದು 35 ಅಡಿಷನಲ್ CC ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡಿದೀವಿ. ಒಟ್ಟು ಒಂದು 40 ಜನ ಸ್ಕೈ ಸೆಂಟ್ರೀಸ್ ಅಂತ ಹಾಕೊಂಡಿರ್ತೀವಿ. ಬಿಲ್ಡಿಂಗ್ ಗಳ ಮೇಲ್ಗಡೆ ನಿಂತ್ಕೊಂಡು ಪಬ್ಲಿಕ್ ಯಾರು ಮೂವ್ ಆಗ್ತಾರೆ, ಅವರು ಏನೇನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿಡಿಯೋ ಕ್ಯಾಮೆರಾ ತಗೊಂಡು ಅದನ್ನ ವಿಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ವಿ. ಅದ್ರ ಜೊತೆಗೆ ಒಂದು 2 ಡ್ರೋನ್ಗಳನ್ನ ಉಪಯೋಗಿಸ್ಬಿಟ್ಟು ಸರ್ವೆಲೆನ್ಸ್ ಮಾಡ್ತಾ ಇದೀವಿ. ಯಾರು ಕ್ರೌಡ್ ಗಳ ಮೇಲೆ ನಿಗಾ ಇಡ್ಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಎಲ್ರಿಗೂ ನೀಡತಕ್ಕಂತ ಸಂದೇಶ, ಈದ್ ಮಿಲಾದ್ ಪ್ರೊಸೆಷನ್ ಶಾಂತಿಯುತವಾಗಿರ್ಲಿ, ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದ ಧಕ್ಕೆ ಬರದೇ ಇರಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಮುಂಜಾಗ್ರತೆಗಳನ್ನ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇದ್ರ ಮೂಲಕ ಕಿಡಿಗೇಡಿಗಳು ಯಾರಾದ್ರೂ ಬೇರೆ ಇಂಟೆನ್ಷನ್ ಏನಾದ್ರೂ ಗಲಭೆ ಮಾಡಬೇಕು, ತೊಂದರೆ ಕೊಡ್ಬೇಕು, ಸಮಾಜದ ಶಾಂತಿಯನ್ನ ಕದಡುವಂತ ಕೆಲಸ ಮಾಡತಕ್ಕಂತ ದುಸ್ಸಾಹಸಕ್ಕೆ ಯಾರುಗಳು ಕೂಡ ಕೈ ಹಾಕಬೇಡಿ. ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ನಿಮ್ಮ ಇಂಚಿಂಚ್ ಮೂವ್ಮೆಂಟ್ ವಾಚ್ ಮಾಡ್ತಾ ಇರ್ತೀವಿ. ಸೊ ಪಬ್ಲಿಕ್ ಇಂದ ಕೂಡ ನಾವು ಇದೇ ರೀತಿಯಾದ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಮ್ಮ ಸಾಗರ, ಶಾಂತಿಗೆ ಹೆಸರಾಗಿರ್ತಕ್ಕಂಥ ಸಾಗರ, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಬೇಕಾಗಿರ್ತಕ್ಕಂಥ ಸಾಗರ. ಆ ಕಾರಣಕ್ಕೆ ಪಬ್ಲಿಕ್ ಕಡೆಯಿಂದ ಕೂಡ ಈ ಟೈಮಲ್ಲಿ ನಾವು ಕೋಆಪರೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟೆಲ್ಲದರ ಹೊರತಾಗಿ ಯಾರಾದ್ರೂ ಏನಾದ್ರು ಕಾನೂನನ್ನ ಕೈಗೆತ್ಕೊಂಡು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವರ ಮೇಲೆ ಮೊನ್ನೆ ಶಾಂತಿ ಸಭೆ ಮಾಡಿದಾಗ SP ಸಾಹೇಬ್ ಹೇಳಿದ್ದಾರೆ, ಅದನ್ನ ನಮ್ಮ ಎಲ್ಲಾ ಅಡ್ವೈಸರ್ಸ್ಗೂ ಮೀರಿ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಯಾವುದೇ ಮುಲಾಜು ನೋಡದಲ್ಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಥ್ಯಾಂಕ್ ಯು.